ಕೆರೂರು ಪಟ್ಟಣದಲ್ಲಿ ಅನ್ನದಾತನಿಗೆ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮ್ಯಾನೇಜರ್ ಮೋಸ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮ್ಯಾನೇಜರ್ನಿಂದ ರೈತರಿಗೆ ವಂಚನೆಯಾಗಿದೆ. ಕೆರೂರ ಪಟ್ಟಣದ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮ್ಯಾನೇಜರ್ ಯಲ್ಲಪ್ಪ ಸೂರಪಾಗ ರೈತರ ಹೆಸರಿನಲ್ಲಿ ಸಾಲ ಮಾಡಿ ಹಣ ವಿತ್ಡ್ರಾ ಮಾಡಿದ್ದಾರೆ. ರೈತರಿಂದ ಮೊದಲೇ ವಿತ್ಡ್ರಾ ಪಾವತಿಗೆ ಸಹಿ ಮಾಡಿಸಿಕೊಂಡು ಸುಮಾರು 2 ಕೋಟಿ ರೂಪಾಯಿವರೆಗೂ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮ್ಯಾನೇಜರ್ ಯಲ್ಲಪ್ಪ ಸೂರಪಾಗ ಬಾಗಲಕೋಟೆಯ ರೀಜನಲ್ ಆಫೀಸ್ಗೆ ವರ್ಗಾವಣೆಯಾದ ಬಳಿಕ ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ರೈತರಿಂದ ಎಷ್ಟು ದುಡ್ಡು ಹೋಗಿದೆ ಅಷ್ಟನ್ನು ವಾಪಸ್ ಕೊಡ್ತೇನೆ ಅಂತ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮೇಲಿನ ಅಧಿಕಾರಿಗಳು ಸಮಜಾಯಿಷಿಯನ್ನ ನೀಡುತ್ತಿದ್ದಾರೆ. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಬಾಗಲಕೋಟೆ. ಮತ್ತೆ ನಾಳೆ ಹೇಳ್ತೇವೆ. ಆದ್ರೆ ಇವತ್ತಿನ ಪ್ರತಿಯೊಂದು ಹೇಳ್ಕೊಂಡಿದ್ರೆ ದಿವಸ ಆಗಲ್ಲ. ಕೇಳಿಲಿ, ನಿಮ್ದು ಇನ್ನೂ ದುಡ್ಡು ಐತಿ, ನೀವು ಹಿಂಗ್ ಮಾಡಕತ್ತೀರಂದ್ರೆ ಬ್ಯಾಂಕ್ ಬಂದ್ ಮಾಡಿರಪ್ಪ ಅಂದ್ರೆ ನಿಮ್ದೆಲ್ಲ ರೊಕ್ಕ ಇಲ್ಲಿ ಉಳ್ದೈತಿ. ನಿಮ್ಗೆ ಯಾರಿಗೂ ₹1 ಸಿಗಂಗಿಲ್ಲ. ನಿಮ್ ಸಂಬಂಧ ಮತ್ತೆ ಇನ್ನೂ ಸಾವಿರಾರು ಜನ ಅವ್ರು ಇಡೋ ತಲೆಯಲ್ಲಿ ನೀವು ಬಂದು ಅಗ್ರೆಸಿವ್ ಆಗಿ ಸಿಟ್ಲೆ ಏನಾದ್ರು ಬಂದು ಕಿಟಕಿ ಹೊಡಿತೇನೆ ಅದು ಮಾಡ್ತಾರೆ. ನನ್ನ ಹಂತಕ್ಕೆ ಬರ್ಬೇಕಾಯ್ತು. ಮತ್ತೆ ಕ್ಯಾಮ್ರಾ ಸಿಕ್ಕಿದ್ರೆ ಒಬ್ಬರು ನೋಡಿ ಎಲ್ಲರೂ ನಿಮ್ ತಿಳುವಳಿಕೆ ಉಪಯೋಗ ಮಾಡ್ರಿ ಅಷ್ಟೇ. ಏನ್ ತಪ್ಪಾಗೈತೆ ಅದನ್ನ ಸರಿಪಡಿಸ್ಬೇಕು.